Welcome back to Math Ganit YouTube channel. In today's class, we are going to solve the problems from the exercise 5.1. Move on to the first one. Find the complement of each of the following angles. See the figure. The given angle is 20 degree. For this 20 degree, you are going to find the complement. Okay. You know. What you know? Complementary angle means what? Complementary angle. Complementary angles. You know what is complementary angle? When you add two angles, their sum is equals to how many degree? 90 degree. ಈಗ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಅದರ ಸಮ್ಮು 90 ಡಿಗ್ರಿ ಆದರೆ ಅದನ್ನು ಏನಂತ ಹೇಳ್ತೀವಿ? ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಹೇಳ್ತೀವಿ. ಹಂಗಾದ್ರೆ ನಿಮಗೆ 20 ಡಿಗ್ರಿಗೆ ಕಾಂಪ್ಲಿಮೆಂಟರಿ ಆ್ಯಂಗಲ್ ಬೇಕು ಅಂತಂದರೆ ಏನು ಮಾಡಬೇಕು? 90ಯಲ್ಲಿ 20ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಯಾಕೆ ಅಂತಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲಿನ ಸಮ್ ಯಾವಾಗಲೂ ಎಷ್ಟಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಸೊ ಕಾಂಪ್ಲಿಮೆಂಟ್ ಆಫ್ 20 ಡಿಗ್ರಿ ಅಂದರೆ ಏನು ಮಾಡ್ತೀರಾ? ಸೊ ಕಾಂಪ್ಲಿಮೆಂಟ್ ಆಫ್ 20 ಡಿಗ್ರಿ ಅಂತಂದರೆ ಏನು ಮಾಡಬೇಕು ಅಂತಂದರೆ 70 ಡಿಗ್ರಿ. ಕಾಂಪ್ಲಿಮೆಂಟ್ ಆಫ್ 20 ಡಿಗ್ರಿ ಈಸ್ 70 ಡಿಗ್ರಿ ಆಗುತ್ತೆ. ಇದು 70 ಡಿಗ್ರಿ ಹೆಂಗೆ ಬಂತು ಅಂತಂದರೆ ಗಿವನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? ಗಿವನ್ ಆ್ಯಂಗಲ್ ಈಸ್ 20 ಡಿಗ್ರಿ. ಸೊ 20 ಡಿಗ್ರಿ ಗಿವನ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 20 ಡಿಗ್ರಿ. ಈ 20 ಡಿಗ್ರಿನ ಏನು ಮಾಡ್ತೀರಾ ಅಂದರೆ 90ಯಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. 90 minus 20, that is equals to how much you are getting here? 70 degree. Therefore complement of 20 degree is how many degree? 70 degree. Okay, move on to the next one. 63 degree. Given angle ಏನು ಕೊಟ್ಟಿದ್ದಾರೆ? given angle is equals to how many degree? 63 degree ಕೊಟ್ಟಿದ್ದಾರೆ. Therefore complementary angle is equals to 90 degree ಮೈನಸ್ ಗಿವನ್ ಆ್ಯಂಗಲ್ ಎಷ್ಟು? 63 ಡಿಗ್ರಿ ಅಲ್ವಾ? ಸೊ 90ಯಲ್ಲಿ 63ನ ಸಬ್ಟ್ರಾಕ್ಟ್ ಮಾಡಿರಿ. 90 ಮೈನಸ್ 63. ಈಸಿಲಿ ಪಾಸಿಬಲ್ ಟು ಸಬ್ಟ್ರಾಕ್ಟ್ 3 ಫ್ರಮ್ 0? ನೋ, ಯು ಆರ್ ಗೋಯಿಂಗ್ ಟು ಟೇಕ್ ಬಾರೋ. ಈ ಕಡೆಯಿಂದ ಈ ಕಡೆ ಬಾರೋ ತಗೊಂಡ್ರೆ ಇದೆಷ್ಟಾಗುತ್ತೆ? 10 ಆಗುತ್ತೆ. 9ನಲ್ಲಿ 1ಅನ್ನು ತೆಗೆದಿದ್ದೀರಾ, ಇದೆಷ್ಟಾಯಿತು? 8 ಆಯಿತು. 10ನಲ್ಲಿ 3 ಹೋದರೆ ಎಷ್ಟು? 7. 8ಅಲ್ಲಿ 6 ಹೋದರೆ ಎಷ್ಟು? 2. ಸೊ ವಾಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ 60 ಡಿಗ್ರಿ? ದೇರ್ ಫೋರ್ ಕಾಂಪ್ಲಿಮೆಂಟ್ ಆಫ್ 63 degree is how many degree? 27 degree. Okay, similarly go for the third one. What they have given here? 57 degree. So given angle ಎಷ್ಟು ಕೊಟ್ಟಿದ್ದಾರೆ ನೋಡಿ? given angle 57 degree. given angle is equals to 57 degree. 57 degree ಕೊಟ್ಟಿದ್ದಾರೆ ಅಲ್ವಾ? ಕಾಂಪ್ಲಿಮೆಂಟರಿ ಆ್ಯಂಗಲ್ ನಿಮಗೆ ಗೊತ್ತಿದೆ. ಕಾಂಪ್ಲಿಮೆಂಟರಿ ಆ್ಯಂಗಲ್ is equals to 90 degree minus given angle ಎಷ್ಟು? 57 degree. Again subtract ಮಾಡಿ. 90 minus 57, take borrow. 10 minus 7 is 3, 8 minus 5 is 3. So what is the complement of 57 degree is 33 degree. ನೀಟಾಗಿ ಈ ಥರ ಬರೀರಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಮೇನ್ ನಂಬರ್ 2 ಅಲ್ಲಿ ಏನು ಹೇಳಿದ್ದಾರೆ ನೋಡಿ? ಫೈಂಡ್ ದ ಸಪ್ಲಿಮೆಂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಆ್ಯಂಗಲ್. ಇಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು. ಇಲ್ಲಿ ಸಪ್ಲಿಮೆಂಟ್ ಫಾರ್ ದ ಗಿವನ್ ಆ್ಯಂಗಲ್ಸ್. ಓಕೆ, ಸಿ ಹಿಯರ್, ಮೂವ್ ಆನ್ ಟು ದ ಫಸ್ಟ್ ಒನ್. ನಿಮಗೆ ಆಲ್ರೆಡಿ ಗೊತ್ತಿದೆ ಸಪ್ಲಿಮೆಂಟರಿ ಆ್ಯಂಗಲ್ ಅಂತಂದರೆ ಏನು? ಸಮ್ ಆಫ್ ಮೆಜರ್ ಆಫ್ ಟು ಆ್ಯಂಗಲ್. ಸಪ್ಲಿಮೆಂಟರಿ ಆ್ಯಂಗಲಲ್ಲಿ ಎರಡು ಆ್ಯಂಗಲಿನ ಸಮ್ಮು ಏನಾಗಿರುತ್ತೆ? ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ವೈನ ಸಮ್ಮು ಯಾವಾಗಲೂ ಎಷ್ಟು ಡಿಗ್ರಿ ಆಗಿರುತ್ತೆ? 180 ಡಿಗ್ರಿ ಆಗಿರುತ್ತಲ್ವ? ಸೇಮ್ ಕಾಂಪ್ಲಿಮೆಂಟಲ್ಲಿ ಯಾವ ಥರ ಮಾಡಿದ್ರಿ, ಸಪ್ಲಿಮೆಂಟಲ್ಲೂ ಕೂಡ ಅದೇ ಥರನೇ ಮಾಡೋದು. ಓಕೆ, ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ ನೋಡಿ ಎಷ್ಟು ಕೊಟ್ಟಿದ್ದಾರೆ? ಗಿವನ್ ಆ್ಯಂಗಲ್ ಈಸ್ ಹೌ ಮೆನಿ ಡಿಗ್ರಿ ದೇ ಹ್ಯಾವ್ ಗಿವನ್? 105 ಡಿಗ್ರಿ ಕೊಟ್ಟಿದ್ದಾರೆ ಗಿವನ್ ಆ್ಯಂಗಲ್. ಸೊ ಸಪ್ಲಿಮೆಂಟರಿ ಆ್ಯಂಗಲ್ ನಿಮಗೆ ಗೊತ್ತಿದೆ. ಏನು ಗೊತ್ತಿದೆ? ಸಪ್ಲಿಮೆಂಟರಿ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ ಗಿವನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? 105 ಡಿಗ್ರಿ. ನೋಡಿ, ಸಬ್ಟ್ರಾಕ್ಟ್ ಮಾಡಿ. 180 ಮೈನಸ್ 105. ಟೇಕ್ ಬಾರೋ. ಅಗೇನ್ ಬಾರೋ ತಗೊಳ್ಳಿ. 10ನಲ್ಲಿ 5 ಹೋದರೆ 5, 7 ಮೈನಸ್ 0 ಈಸ್ 7, 1 ಮೈನಸ್ 1 ಈಸ್ 0. ಸೊ ಎಷ್ಟು ಡಿಗ್ರಿ ಆಯ್ತು ಹಂಗಾರೆ? ಸಪ್ಲಿಮೆಂಟ್ ಆಫ್ 105 ಡಿಗ್ರಿ ಈಸ್ ಸಪ್ಲಿಮೆಂಟ್ ಆಫ್ 105 ಡಿಗ್ರಿ ಈಸ್ 75 ಡಿಗ್ರಿ. ನೋಡಿ, 75 ಮತ್ತು 105ಅನ್ನು ಆ್ಯಡ್ ಮಾಡಿದಾಗ ನಿಮಗೆ ಅಗೇನ್ ಎಷ್ಟು ಸಿಗುತ್ತೆ? 180 ಡಿಗ್ರಿ ಸಿಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಅದೇ ಥರ 87 ಡಿಗ್ರಿ ಕೊಟ್ಟಿದ್ದಾರೆ ಗಿವನ್ ಆ್ಯಂಗಲ್. ಕ್ವಶನ್ ನಂಬರ್ 2 ಅಲ್ಲಿ ಗಿವನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? ಗಿವನ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 87 ಡಿಗ್ರಿ ಕೊಟ್ಟಿದ್ದಾರೆ. 87 ಡಿಗ್ರಿ ಅಂದರೆ ಕಾಂಪ್ಲಿಮೆಂಟ್ ಆಫ್ 87 ಡಿಗ್ರಿ ಅಂದರೆ ನೀವೇನು ಮಾಡಬೇಕು? ಅಗೇನು ಕಾಂಪ್ಲಿಮೆಂಟ್ ಅಲ್ಲ, ಸಪ್ಲಿಮೆಂಟರಿ ಆ್ಯಂಗಲ್. ಅಗೇನ್ ಸಪ್ಲಿಮೆಂಟರಿ ಆ್ಯಂಗಲ್ ಎಷ್ಟು? 180 ಡಿಗ್ರಿ ಮೈನಸ್ ಗಿವನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? 87 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಸಬ್ಟ್ರಾಕ್ಟ್ ಮಾಡಿ. 180 ಮೈನಸ್ 87, 10 minus 7 is 3,
7 ಈ ಕಡೆ ಬಾರೋ ತಗೊಂಡ್ರೆ ಇದೆಷ್ಟಾಯಿತು 17. 17ಅಲ್ಲಿ 8 ಹೋದರೆ ಎಷ್ಟು 9. 93 ಡಿಗ್ರಿ. ದೇರ್ಫೋರ್ ಸಪ್ಲಿಮೆಂಟ್ ಆಫ್ 87 degree is 93 degree. ಓಕೆ, ಮೂವ್ ಆನ್ ಟು ದ ಲಾಸ್ಟ್ ಒನ್, ಥರ್ಡ್ ಕ್ವಶನ್ನು. ಎಷ್ಟು ಕೊಟ್ಟಿದ್ದಾರೆ? 154 ಡಿಗ್ರಿ ಕೊಟ್ಟಿದ್ದಾರೆ. ನೋಡಿ 154 ಡಿಗ್ರಿ ಕೊಟ್ಟಿದ್ದಾರೆ. ಅಗೇನ್ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನೋಡಿ ನಾನು. ಥರ್ಡ್ ಒನ್ನು 154 ಡಿಗ್ರಿ ಕೊಟ್ಟಿದ್ದಾರಲ್ವ. ನೀವು ಇದನ್ನು ಏನು ಮಾಡ್ತೀರಾ? ಸೇಮ್ ಇದೇ ಥರ ಬರಿತೀರಾ. ಗಿವನ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 154 ಡಿಗ್ರಿ ಬರಿತೀರಾ. ಸಪ್ಲಿಮೆಂಟರಿ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 154 ಡಿಗ್ರಿ. ಅಗೇನ್ 180 ಮೈನಸ್ 154. ಟೇಕ್ ಬಾರೋ. 10ಅಲ್ಲಿ 6 ಹೋದರೆ ಎಷ್ಟಾಗುತ್ತೆ? 10ಅಲ್ಲಿ 4 ಹೋದರೆ 6 ಆಗುತ್ತೆ. ಈ ಕಡೆ 7 ಉಳೀತು. 7ಅಲ್ಲಿ 5 ಹೋದರೆ 2 ಆಗುತ್ತೆ. 1 ಮೈನಸ್ 1 ಈಸ್ 0. ಹಂಗಾರೆ ಸಪ್ಲಿಮೆಂಟ್ ಆಫ್ 154 ಡಿಗ್ರಿ ಈಸ್ ವಾಟ್? 26 ಡಿಗ್ರಿ. ಓಕೆ, ಮೂವ್ ಆನ್ ಟು ದ ಥರ್ಡ್ ಮೀನ್. ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಆ್ಯಂಡ್ ವಿಚ್ ಆರ್ ಸಪ್ಲಿಮೆಂಟರಿ. ಅಂದರೆ ಕೊಟ್ಟಿರೋ ಪೇರಲ್ಲಿ ಯಾವುದು ಕಾಂಪ್ಲಿಮೆಂಟರಿ ಆ್ಯಂಗಲ್ಲು, ಯಾವುದು ಸಪ್ಲಿಮೆಂಟರಿ ಆ್ಯಂಗಲ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ ಥರ್ಡ್ ಮೇನಲ್ಲಿ ಫಸ್ಟ್ ಒನ್ನು 65 ಡಿಗ್ರಿ ಆ್ಯಂಡ್ 115 ಡಿಗ್ರಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಎರಡು ಆ್ಯಂಗಲನ್ನು ಸಮ್ ಮಾಡಿದರೆ 90 ಡಿಗ್ರಿ ಬಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಲು, ಎರಡು ಆ್ಯಂಗಲನ್ನು ಸಮ್ ಮಾಡಿದರೆ 180 ಡಿಗ್ರಿ ಬಂದರೆ ಇದೇನಾಗುತ್ತೆ? ಸಪ್ಲಿಮೆಂಟರಿ ಆ್ಯಂಗಲ್ಲು. ಗಿವನ್ ಆ್ಯಂಗಲ್ ಏನು ಕೊಟ್ಟಿದ್ದಾರೆ? 65 ಡಿಗ್ರಿ ಆ್ಯಂಡ್ 115 ಡಿಗ್ರಿ. ಅವನ ಎರಡನ್ನ ಆ್ಯಡ್ ಮಾಡಿ 115 ಡಿಗ್ರಿ ಪ್ಲಸ್ 65 ಡಿಗ್ರಿ. 5 + 5 is 10. 6 ಪ್ಲಸ್ ಕ್ಯಾರಿ 1. 6 + 1 is 7 + 1 is 8. 1. ಸೊ ಎರಡು ಸಮ್ ಆಫ್ ದ ಟೂ ಆ್ಯಂಗಲ್ಸ್. ಇದಕ್ಕೆ ರೀಸನ್ ಏನಂತ ಬರೀತೀರಾ ಇಲ್ಲಿ ಅಂದರೆ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ದೇರ್ ಫೋರ್ ಗಿವನ್ ಪೇರ್ಸ್ ಆಫ್ ಆ್ಯಂಗಲ್ಸ್ ಆರ್ ವಿಚ್ ಆ್ಯಂಗಲ್? ಸಪ್ಲಿಮೆಂಟರಿ ಆ್ಯಂಗಲ್. ಓಕೆ, ಸಪ್ಲಿಮೆಂಟರಿ ಆ್ಯಂಗಲ್. ಯಾಕೆ ಸಪ್ಲಿಮೆಂಟರಿ ಆ್ಯಂಗಲು? ಅವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬಂದಿದೆ? 180 ಡಿಗ್ರಿ ಬಂದಿದೆ. ನೋಡಿದ ತಕ್ಷಣ ಹೇಳ್ಬೋದು ನೀವಿವಾಗ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಒನ್ನು ಇಲ್ಲೇ ಮಾಡ್ತೀನಿ. 63 ಡಿಗ್ರಿ 27 ಡಿಗ್ರಿ. ಇದಕ್ಕೆ ಸೇಮ್ ಗಿವನ್ ಆ್ಯಂಗಲ್. ಇದು ಯಾವುದು? ಗಿವನ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 63 ಡಿಗ್ರಿ 27 ಡಿಗ್ರಿ ಕೊಟ್ಟಿದ್ದಾರಲ್ವಾ. ಇವೆರಡನ್ನು ಆ್ಯಡ್ ಮಾಡಿ 63 + 27. ಎರಡನ್ನು ಆ್ಯಡ್ ಮಾಡಿದಾಗ 7 + 3 is 10. ಕ್ಯಾರಿ 1. 6 + 1 is 7. 7 + 2 is 9. ಎಷ್ಟು ಬಂತು? 90 ಡಿಗ್ರಿ ಬಂತಲ್ವಾ. ಸೊ ಇದನ್ನು ಏನಂತ ಹೇಳಿ ಬರೀತೀರಾ? ಅಗೇನ್ ಇಲ್ಲಿ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಹೌ ಮೆನಿ ಡಿಗ್ರಿ? 90 ಡಿಗ್ರಿ. ಎರಡು ಆ್ಯಂಗಲನ್ನು ಗಿವನ್ ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಎಷ್ಟು ಡಿಗ್ರಿ ಬಂದಿದೆ? 90 ಡಿಗ್ರಿ ಬಂದಿದೆ. ದೇರ್ ಫೋರ್ ದ ಗಿವನ್ ಪೇರ್ಸ್ ಆಫ್ ಆ್ಯಂಗಲ್ ಆರ್ ವಿಚ್ ಆ್ಯಂಗಲ್? ಕಾಂಪ್ಲಿಮೆಂಟರಿ ಆ್ಯಂಗಲ್. ಗಿವನ್ ಪೇರ್ಸ್ ಆಫ್ ಆ್ಯಂಗಲ್ ಆರ್ ಕಾಂಪ್ಲಿಮೆಂಟರಿ ಆ್ಯಂಗಲ್. ಯಾಕೆ ಕಾಂಪ್ಲಿಮೆಂಟರಿ ಅಂತ ಗೊತ್ತಾಯ್ತಲ್ವಾ? ಎರಡರ ಸಮ್ಮು ಎಷ್ಟು ಈಕ್ವಲ್ ಆಗಿದೆ? 90 ಡಿಗ್ರಿಗೆ ಈಕ್ವಲ್ ಆಗಿದೆ. ಸಿಮಿಲರ್ಲಿ ನೋಡಿ, ಇದನ್ನು ಆ್ಯಡ್ ಮಾಡಿ ನೀವು. ಇದನ್ನು ಆ್ಯಡ್ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ? ಥರ್ಡ್ ಒನ್ನು 112 ಡಿಗ್ರಿ ಕೊಟ್ಟಿದ್ದಾರಲ್ವ. 112 ಡಿಗ್ರಿ 68 ಡಿಗ್ರಿ. ಇದು ಯಾವುದು? ಗಿವನ್ ಆ್ಯಂಗಲ್. ನಾನು ಶಾರ್ಟಲ್ಲಿ ಬರಿತಾ ಇದ್ದೀನಿ. ಜಿ ಅಂತಂದರೆ ಗಿವನ್ ಆ್ಯಂಗಲ್ಸ್. 112 ಡಿಗ್ರಿ 68 ಡಿಗ್ರಿ ಕೊಟ್ಟಿದ್ದಾರೆ. ಇವೆರಡನ್ನು ಆ್ಯಡ್ ಮಾಡಿ ನೋಡಿ. 8 + 2 ಹೌ ಮಚ್? 10. ಕ್ಯಾರಿ 1. 6 + 1 7 + 1 is 8. 180 ಡಿಗ್ರಿ. ದ ಗಿವನ್ ಪೇರ್ ಆಫ್ ಆ್ಯಂಗಲ್ಸ್ ಏನಂತ ಹೇಳಿ ಬರೀತೀರಾ? ಗಿವನ್ ಪೇರ್ ಆಫ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ because sum of measure of two angles ಈಸ್ ಹೌ ಮೆನಿ ಡಿಗ್ರಿ? 180 ಡಿಗ್ರಿ. ಓಕೆ, ನೋಡಿ ಇದನ್ನು ನೋಡಿದ ತಕ್ಷಣ ಡೈರೆಕ್ಟಾಗಿ ಹೇಳ್ಬೋದು. 130 ಡಿಗ್ರಿ ಪ್ಲಸ್ 50 ಡಿಗ್ರಿ ಕೊಟ್ಟಿದ್ದಾರೆ. 130 ಡಿಗ್ರಿ ಪ್ಲಸ್ 50 ಡಿಗ್ರಿ ಆ್ಯಡ್ ಮಾಡಿದಾಗ ಅಗೇನ್ ಎಷ್ಟು ಬರುತ್ತೆ ನಿಮಗೆ? 180 ಡಿಗ್ರಿ ಬರುತ್ತೆ. 180 ಡಿಗ್ರಿ ಅಂದರೆ ಅಗೇನ್ ಯಾವ ಆ್ಯಂಗಲ್ ಇದು? ಸಪ್ಲಿಮೆಂಟರಿ ಆ್ಯಂಗಲ್. ಯಾಕೆಂದರೆ ಸಮ್ ಆಫ್ ಮೆಜರ್ ಆಫ್ ಟು ಆ್ಯಂಗಲ್ ಈಸ್ ಅಗೇನ್ ಈಕ್ವಲ್ಸ್ ಟು 180 ಡಿಗ್ರಿ. ನೋಡಿ 45 ಡಿಗ್ರಿ. ಇದು ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ? 45 ಡಿಗ್ರಿ 45 ಡಿಗ್ರಿ. 45 + 45 ಹೌ ಮಚ್ ಯು ಆರ್ ಗೆಟಿಂಗ್? 90 ಡಿಗ್ರಿ. ಇಟ್ ಈಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್. ಯಾಕೆ? ಸಮ್ ಆಫ್ measure of two angle is equals to 90 degree. Therefore the given pair of angles are which type of angles? Complementary angle. ಇದು ನೋಡಿ ಲಾಸ್ಟ್ ಒನ್ 80 ಡಿಗ್ರಿ and 10 degree ಕೊಟ್ಟಿದ್ದಾರೆ. 80 degree plus 10 degree is how many degree? 90 degree. Again it is which type of angle? Complementary angle. ಯಾಕೆಂದರೆ sum of measure of two angles are again equals to how many degree? 90 degree. ಇದನ್ನು ಇದೇ ಥರನೇ ನೀವು ಸಾಲ್ವ್ ಮಾಡಿಬಿಟ್ಟು ಫೇರಲ್ಲಿ ನೀಟಾಗಿ ಬರೀಬೇಕು. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವುದು ನಿಮಗೆ ತುಂಬ ಟಫ್ ಅನಿಸ್ತಾ ಇದೆ ಆ ಲೆಸನನ್ನು ಯಾವ ಎಕ್ಸಸೈಸ್ ಯಾವುದು ಸಮ್ಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.